ದಂಗಲ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬರ್ ಅವರು ರಿಸೈನ್ ಮಾಡಿದ್ದಾರೆ. ನನ್ನ ವಿರುದ್ಧ ನಮ್ಮವರೇ ಹೇಳಿಕೆಯನ್ನ ನೀಡಿದ್ದಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಎಂಎಲ್ಸಿ ಜಬ್ಬರ್ ಹೇಳಿಕೆ ಕೊಟ್ಟಿರುವಂತದ್ದು ನೋಡಿ. ಒಂದು ಕಡೆ ನಮ್ಮವರೇ ನನ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ, ಹಾಗಾಗಿ ಪಕ್ಷದಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಎನ್ನುವ ಮುಖಾಂತರವಾಗಿ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾವಣಗೆರೆಯ ದಕ್ಷಿಣ ದಂಗಲ್ ಸ್ಫೋಟದ ಟ್ವಿಸ್ಟ್ ವಿಚಾರವಾಗಿ ಒಂದು ಕಡೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಎಲ್ಸಿ ಜಬ್ಬರ್ ವಿರುದ್ಧ ಆರೋಪವನ್ನ ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣದ ಕೈಗಳ ಆಟ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದರೆ ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೆ ನಮ್ಮ ಮುಖಂಡರುಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತ ಹೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ ಕೆಪಿಸಿಸಿ ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ಇವತ್ತಂಗ ನಾವು ಅಂತವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಏನು ವಿಚಾರ ಇಲ್ಲ. ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದಾನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದೀವ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೀನಿ. ಕೆಲವು ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನ ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥಗೆ ಟಿಕೆಟ್ ಕೊಟ್ಟರು. ಅದನ್ನ ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾ ಇದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇತ್ತು. ಕೆಲವು ಏನ್ ಮಾಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಎಲ್ಲ ಹೇಳಿ ಮತ್ತೆ ಪ್ರಚಾರ ಮಾಡಿದ್ರು. ಆದ್ರೂ ಕೂಡ ಸಮರ್ಥ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಲ್ಲೂ ಕೂಡ ಗೆಲ್ತೀವಿ. ಪ್ರಚಾರ ಅಂದ್ರೆ ಏನು? ಯಾಕೆಂದ್ರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್? ರಿಪೋರ್ಟ್ ಅನ್ನ ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಏನಿದೆ ಅದನ್ನ ಪಾಲನೆ ಮಾಡಿದ್ದೀವಿ. ಯಾಕಂದ್ರೆ ಪಕ್ಷ ಧರ್ಮ ಬಹಳಷ್ಟು ಮುಖ್ಯವಾಗಿದೆ. ಕಳೆದ 45 ವರ್ಷ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ನಾನು ಕಾರ್ಯಕರ್ತ ಅಂತ ನನ್ನನ್ನು ನಾನೇ ದೊಡ್ಡ ಮುಖಂಡ ಅಂತ ಯಾವತ್ತೂ ನಾನು ನಿಲ್ಸ್ಕೊಂಡು ಹೋಗಲಿಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ. ದಕ್ಷಿಣ ದಂಗಲ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬರ್ ಅವರು ರಿಸೈನ್ ಮಾಡಿದ್ದಾರೆ. ನನ್ನ ವಿರುದ್ಧ ನಮ್ಮವರೇ ಹೇಳಿಕೆಯನ್ನ ನೀಡಿದ್ದಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಎಂಎಲ್ಸಿ ಜಬ್ಬರ್ ಹೇಳಿಕೆ ಕೊಟ್ಟಿರುವಂತದ್ದು ನೋಡಿ. ಒಂದು ಕಡೆ ನಮ್ಮವರೇ ನನ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ, ಹಾಗಾಗಿ ಪಕ್ಷದಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಎನ್ನುವ ಮುಖಾಂತರವಾಗಿ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾವಣಗೆರೆಯ ದಕ್ಷಿಣ ದಂಗಲ್ ಸ್ಫೋಟದ ಟ್ವಿಸ್ಟ್ ವಿಚಾರವಾಗಿ ಒಂದು ಕಡೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಎಲ್ಸಿ ಜಬ್ಬರ್ ವಿರುದ್ಧ ಆರೋಪವನ್ನ ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣದ ಕೈಗಳ ಆಟ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದರೆ ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೆ ನಮ್ಮ ಮುಖಂಡರುಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ.
ನಾವು ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತ ಹೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ ಕೆಪಿಸಿ ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ಇವತ್ತಂಗ ನಾವು ಅಂತವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಏನು ವಿಚಾರ ಇಲ್ಲ. ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದಾನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿದ್ರೆ ನನ್ಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದೀವ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೀನಿ. ಕೆಲ ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸೋಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನ ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಅದನ್ನ ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾ ಇದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥ್ಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇತ್ತು. ಕೆಲವರು ಏನ್ ಮಾಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಎಲ್ಲ ಹೇಳಿ ಮತ್ತೆ ಪ್ರಚಾರ ಮಾಡಿದ್ರು. ಆದ್ರೂ ಕೂಡ ಸಮರ್ಥ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಲ್ಲೂ ಕೂಡ ಗೆಲ್ತೀವಿ. ಪ್ರಚಾರ ಅಂದ್ರೆ ಏನು? ಯಾಕೆಂದ್ರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನೋಂತ ಒಂದಷ್ಟು ಚರ್ಚೆಗಳಿದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್? ರಿಪೋರ್ಟ್ ಅನ್ನ ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಪಾಲನೆ ಮಾಡಿದ್ದೀವಿ. ಯಾಕಂದ್ರೆ ಪಕ್ಷ ಧರ್ಮ ಬಹಳಷ್ಟು ಮುಖ್ಯವಾಗಿದೆ. ಕಳೆದ 45 ವರ್ಷ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ನಾನು ಕಾರ್ಯಕರ್ತ ಅಂತ ನನ್ನನ್ನು ನಾನೇ ದೊಡ್ಡ ಮುಖಂಡ ಅಂತ ಯಾವತ್ತೂ ನಾನು ನಿಮಿಸ್ಕೊಂಡು ಹೋಗಲಿಲ್ಲ. ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ. ದಕ್ಷಿಣ ದಂಗಲ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬರ್ ಅವರು ರಿಸೈನ್ ಮಾಡಿದ್ದಾರೆ. ನನ್ನ ವಿರುದ್ಧ ನಮ್ಮವರೇ ಹೇಳಿಕೆಯನ್ನ ನೀಡಿದ್ದಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಎಂಎಲ್ಸಿ ಜಬ್ಬರ್ ಹೇಳಿಕೆ ಕೊಟ್ಟಿರುವಂತದ್ದು ನೋಡಿ. ಒಂದು ಕಡೆ ನಮ್ಮವರೇ ನನ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ, ಹಾಗಾಗಿ ಪಕ್ಷದಲ್ಲಿ ಮುಂದುವರಿಯುವುದಕ್ಕೆ ನನಗೆ ಇಷ್ಟ ಇಲ್ಲ ಎನ್ನುವ ಮುಖಾಂತರವಾಗಿ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾವಣಗೆರೆಯ ದಕ್ಷಿಣ ದಂಗಲ್ ಸ್ಫೋಟದ ಟ್ವಿಸ್ಟ್ ವಿಚಾರವಾಗಿ ಒಂದು ಕಡೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಎಲ್ಸಿ ಜಬ್ಬರ್ ವಿರುದ್ಧ ಆರೋಪವನ್ನ ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣದ ಕೈಗಳ ಆಟ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದರೆ ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೇ ನಮ್ಮ ಮುಖಂಡರುಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತ ಹೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ ಕೆಪಿಸಿ ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ಇವತ್ತಂಗ ನಾವು ಅಂತವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಏನು ವಿಚಾರ ಇಲ್ಲ. ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದಾನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿದ್ರೆ ನನ್ಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದೀವ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೀನಿ. ಕೆಲ ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸೋಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನ ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಅದನ್ನ ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾ ಇದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥ್ಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇತ್ತು. ಕೆಲವರು ಏನ್ ಮಾಡಿದ್ರು,
ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಮೂಲಕ ಎಲ್ಲ ಹೇಳಿ ಮತ್ತೆ ಪ್ರಚಾರ ಮಾಡಿದ್ರು. ಆದರೂ ಕೂಡ ಸಮ್ಮತ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಲ್ಲೂ ಕೂಡ ಗೆಲ್ತೀವಿ. ಅಪಪ್ರಚಾರ ಅಂದ್ರೆ ಏನು? ಯಾಕೆಂದ್ರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆ ಸರ್? ರಿಪೋರ್ಟ್ ಅನ್ನ ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ಯಾಕಂದ್ರೆ ಪಕ್ಷ ಧರ್ಮ ಬಹಳಷ್ಟು ಮುಖ್ಯವಾಗಿದೆ. ಕಳೆದ 45 ವರ್ಷ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ನಾನು ಕಾರ್ಯಕರ್ತ ಅಂತ, ನನ್ನನ್ನು ನಾನೇ ದೊಡ್ಡ ಮುಖಂಡ ಅಂತ ಯಾವತ್ತೂ ನಾನು ನಿಮಿಸ್ಕೊಂಡು ಹೋಗಲಿಲ್ಲ. ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ. ನನ್ನ